ನಾವೀಗ ಅಹಮದಾಬಾದ್ ಮತ್ತು ಸೂರತ್ ಮಧ್ಯದಲ್ಲಿ ಅಂಕ್ಲೇಶ್ವರ್ ಅನ್ನುವಂತ ಪಟ್ಟಣಗಳು ಇದೀವಿ. ನಿಮಗೆ ಗೊತ್ತಿರೋ ಹಾಗೆ ಮಂಗಳೂರಿನ ಸ್ನೇಹಿತರಾಗಿರುವಂತಹ ಮೂಸಾ ಶರೀಫ್, ನೌಫಲ್, ನವೀನ್ ಅವರು, ಬಾಲಕೃಷ್ಣ, ಹಂಸ, ಇವರೆಲ್ಲರೂ ನಮ್ಮ ಅರ್ಥಾವಶ್ಯಕದ ಸೈನಿಕರು ಏನು ಸೇವಿಮೆಂಟ್ ಜರ್ನಿಟು ಏನಿದೆ ಜರ್ನಿ ಟು ಚೇಂಜ್ ದ ಸಿಸ್ಟಮ್, ಬೇಟಿ ಬಚಾವೋ ಅನ್ನುವಂತಹ ಒಂದು ಪಾದಯಾತ್ರೆಯನ್ನ ಮಂಗಳೂರಿನಿಂದ ದೆಹಲಿವರೆಗೆ ಮಾಡ್ತಾ ಇದ್ದಾರೆ. ಅದರ 55ನೇ ದಿನ. ನಾನು ನೆನ್ನೆದೊಂದು ಜಾಯ್ನ್ ಆಗಿದ್ದೀನಿ. ಇವತ್ತು 5ನೇ ದಿನ ನಾನು ಇರ್ತೇನೆ, ನಡೀತಾ ಇದ್ದೀನಿ. ಇವತ್ತು ಇಡೀ ದೇಶದಾದ್ಯಂತ ಹೆಣ್ಣು ಮಕ್ಕಳುಗಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ನಿಲ್ಬೇಕು ಅಂದ್ರೆ ಸಮಾಜವನ್ನ ನೋಡ್ಕೊಳ್ತಾ ಇರುವಂತಹ ಸರ್ಕಾರ, ಆಡಳಿತ ವ್ಯವಸ್ಥೆ ಅತ್ಯಾಚಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸುವಂತ, ತನಿಖೆ ನಡೆಸುವಂತ, ಪಾರದರ್ಶಕ ತನಿಖೆ ನಡೆಸುವಂತ, ಅತ್ಯಾಚಾರಿಗಳು ಭಯ ಬೀಳುವಂತ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಮಾತ್ರ ಇದು ನಿಲ್ಲೋದಕ್ಕೆ ಸಾಧ್ಯ. ಕೇವಲ ತನಿಖೆ ಹೆಸರಲ್ಲಿ ಕಣ್ಣೊರೆಸುವಂತ ತಂತ್ರಗಳಿಂದ, ಕ್ರಮಗಳಿಂದ ಇದು ನಿಲ್ಲೋದಿಲ್ಲ. ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳ್ಳುವಂತ ನಾವುಗಳು, ನಮ್ಮ ಹೆಗಲುಗಳನ್ನ ನಾವೇ ತೆಗೆದುಕೊಳ್ಳುವಂತ ನಾವುಗಳು ನಿಜವಾಗಿಯೂ ಭಾರತೀಯ ಹೆಣ್ಣು ಮಕ್ಕಳುಗಳ ಗೌರವವನ್ನ, ಮಾನವನ್ನ, ಶೀಲವನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ಅವರು ಏನು ಆತಂಕದಲ್ಲಿದ್ದಾರೆ ಅದನ್ನ ತೊಲಗಿಸಬೇಕು ಅನ್ನುವಂತ ಕಾರಣಕ್ಕೆ ಎಲ್ಲ ಸ್ನೇಹಿತರು ಮಾಡ್ತಾ ಇರುವಂತಹ ಈ ಪಾದಯಾತ್ರೆ ಏನಿದೆ, ಈ ಪಾದಯಾತ್ರೆ ಇಂತಹ ಹಲವಾರು ಪಾದಯಾತ್ರೆಗಳು, ಹೋರಾಟಗಳು, ಕೂಗು ಎಲ್ಲವೂ ಹೆಚ್ಚಾಗಬೇಕು ಅನ್ನುವಂತ ಕಾರಣಕ್ಕೆ ಈ ಪಾದಯಾತ್ರೆ ನಡೀತಾ ಇರುವಂತದ್ದು. ಹಾಗಾಗಿ ಈ ಪಾದಯಾತ್ರೆ ಸಂದರ್ಭದಲ್ಲಿ ಇರುವಂತ ಮೂಸಾ ಶರೀಫ್ ಅವರಿಗೆ, ನೌಫಲ್ ಅವರಿಗೆ, ಬಾಲಕೃಷ್ಣ ಅವರಿಗೆ, ನಮ್ಮ ಸ್ನೇಹಿತರಾಗಿರುವಂತಹ ಆತ್ಮೀಯ ಸಹೋದರರು ಪ್ರವೀಣ್ ಅವರಿಗೆ, ಹಂಸ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ದೇಶದ ಮಹಿಳೆಯರ ಪ್ರಾಣ, ಮಾನ, ಶೀಲ ರಕ್ಷಣೆಯ ಕನಸುವತ್ತಂತ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತೀನಿ. ಜೊತೆಗೆ ಇವತ್ತು ಸಮಾಜ ಯೋಚನೆ ಮಾಡಬೇಕು. ಯಾವುದೋ ಸಂದರ್ಭದಲ್ಲಿ ಅತ್ಯಾಚಾರ ಆದಾಗ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸ್ಬಿಡ್ಬೇಕು, ಅತ್ಯಾಚಾರಿಗಳನ್ನ ಕೊಂದಾಕ್ಬಿಡ್ಬೇಕು ಅನ್ನುವಂತ ಒಂದು ಭಾವಾವೇಶದ ಮಾತುಗಳನ್ನ ಆಡ್ದೇನೆ ಇವತ್ತು ಸಿಸ್ಟಮ್ ಎಲ್ಲಿ ಕೈ ಕೊಡ್ತಾ ಇದೆ, ತನಿಖಾ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಪಾರದರ್ಶಕ ಆಡಳಿತವನ್ನ, ಪಾರದರ್ಶಕ ತನಿಖೆಯನ್ನ ಮಾಡೋದ್ರಲ್ಲಿ ಯಾಕೆ ವಿಫಲ ಆಗ್ತಾ ಇದ್ದಾವೆ ಅಂತ ಅನ್ನೋದನ್ನ, ಮತ್ತೆ ಈ ರೇಪ್ ಮಾಡುವಂತ ಮನಸ್ಥಿತಿ ಉಳ್ಳಂತ ಜನ ಯಾಕೆ ಅಷ್ಟೊಂದು ವಿಕೃತರಾಗ್ತಾ ಇದ್ದಾರೆ, ಅದಕ್ಕೆ ಇರುವಂತ ಸಾಮಾಜಿಕ ಕಾರಣಗಳೇನು, ಸಾಂಸ್ಕೃತಿಕ ಕಾರಣಗಳೇನು ಅಂತ ಅನ್ನುವಂಥದ್ದು ಎಲ್ಲದರ ಚರ್ಚೆ ಆಗಿ ಮೂಲಭೂತವಾಗಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕು. ನಾವು ಈಗ 2024 ಇಸ್ವಿ ನಾವೀಗಾಗಲೇ ತಾಂತ್ರಿಕವಾಗಿ 5G ಯುಗದಲ್ಲಿದ್ದೇವೆ. ಇಂತಹ ಸಂದರ್ಭದಲ್ಲೂ ಕೂಡ ಈ ಅತ್ಯಾಚಾರಿಗಳ ಹೊರಗಡೆ ಹುಟ್ಟುವಂತಹ ವಿಕೃತಿಗೆ ಕಾರಣಗಳೇನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಮೂಲದಲ್ಲೇ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂತ ಕೆಲಸವನ್ನ ಕೂಡ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಬೇಕಾಗಿರುವಂತಹ ಸಂಶೋಧನೆಗಳನ್ನ ಸರ್ಕಾರ ಮಾಡಿಸ್ಬೇಕು. ಹಾಗೆ ನೈತಿಕತೆ ಅಂತ ಅನ್ನೋದನ್ನ ಕೇವಲ ಮಾತುಗಳ ಮುಖಾಂತರ ಅಲ್ಲದೇನೆ ಅದನ್ನ ನಾವು ಸಮಾಜದ ಮುಂಚೂಣಿ ವರ್ಗದಲ್ಲಿರುವಂತಹ ರಾಜಕಾರಣಿಗಳು, ಅಧಿಕಾರಶಾಹಿ ಅದನ್ನ ತಾನು ಸ್ವಯಂ ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಾವು ನೈತಿಕವಾಗಿ ಬದುಕಬೇಕು ಅಂತ ಅನ್ನುವಂತ ಒಂದು ಮನಸ್ಥಿತಿ ಮತ್ತೆ ಮಾದರಿಯನ್ನ ಸಮಾಜದಲ್ಲಿ ಹುಟ್ಟಾಕ್ಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಇವತ್ತು ನಾವು ಎಲ್ಲಿ ಕೇಳಿದ್ರೆ, ಎಲ್ಲಿ ನೋಡಿದ್ರೆ ಸಿಡಿ ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅಧಿಕಾರದಲ್ಲಿರುವಂತ ಜನ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅಶಕ್ತರನ್ನ, ದುರ್ಬಲರನ್ನ ತಮ್ಮ ಗಾಢತೆಗೆ ತೀರಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಕೆಟ್ಟ ಮಾದರಿಗಳ ಕಾರಣದಿಂದಾಗೇನೆ ಮತ್ತೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗೋದಿಲ್ಲ. ತನಿಖೆ ಆದಂತ ಸಂದರ್ಭದಲ್ಲಿ ಬೇಕಾದ್ರೆ ತನಿಖೆಯ ದಿಕ್ಕು ತಪ್ಪಿಸಬಹುದು, ನಮ್ಮ ಪ್ರಭಾವವನ್ನ, ಹಣವನ್ನ ಬಳಸಿ ಅಂತ ಅನ್ನುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ